ಹಾಯ್ ಎಲ್ಲೋ ನಮಸ್ಕಾರ ಫ್ರೆಂಡ್ಸ್. ಗೌರಿ ಕಲ್ಯಾಣ ಇಂದಿನ ಸಂಚಿಕೆ ಅಂದರೆ 9ನೇ ತಾರೀಕಂದು ಇಲ್ಲೇನಾಗುತ್ತಪ್ಪ ಅಂದರೆ ಮದನು ಅವ್ನ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ವಿವೇಕ್ ಅವ್ರ ಮನೆಗೆ ಟಿಪ್ ಟಾಪಾಗಿ ಬರ್ತಾ ಇರ್ತಾನೆ. ಲೆಫ್ಟ್ ರೈಟ್ ಅಂದ್ಕೊಂಡು ಬರ್ತಾ ಇರ್ತಾರೆ ಮದನ್ ಫ್ರೆಂಡ್ಸ್ ಎಲ್ಲ. ಅವಾಗ ಅವನು ಏಯ್ ನಿಲ್ಲಿಸ್ರೋ ನಾವು ಇಲ್ಲಿ ಏನಕ್ಕೆ ಹೋಗ್ತಾ ಇದ್ದೀವಿ, ಏನು ಗಲಾಟೆ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀವೇನೋ, ನಾವಿಲ್ಲಿ ವೇಟರ್ಸ್ ಥರ ಹೋಗ್ತಾ ಇದ್ದೀವಿ, ವೇಟರ್ಸ್ ಥರ ಇರಬೇಕು, ನೀವು ನೋಡಿದ್ರೇನೋ ಹಿಂಗೆ ಹೋಗ್ತಾ ಇದ್ದೀರೋ, ಬರ್ರೋ ನಾವು ಹೆಂಗೆ ಟಿಪ್ ಟಾಪಾಗಿ ಹೋಗ್ಬಾರ್ದು ಕಣೋ, ವೇಟರ್ಸ್ ಹೆಂಗಿರ್ತಾರೋ ಹಂಗೆ ಹೋಗ್ಬೇಕು, ಬಾರಲ್ಲಿ ಗುಂಡಿ ಹಾಕೊಳ್ಳೋ, ಕಾಲರ್ ಗುಂಡಿ ಹಾಕಿಲ್ಲ, ಬಾರಲ್ಲಿ ಗುಂಡಿ ಹಾಕೋ ಅಂತ ಮದನ್ ಅವ್ನ ಫ್ರೆಂಡಿಗೆ ಗುಂಡಿ ಹಾಕ್ಬಿಟ್ಟು ನಿಧಾನಕ್ಕೆ ನಡೀರೋ, ಹಿಂಗೆ ಹೋಗ್ಬೇಡ್ರಿ ಕಣೋ, ವೇಟರ್ಸ್ ಥರ ನಾವು ಕೇಟರ್ಸ್ ಆ್ಯಂಡ್ ವೈಟರ್ಸ್, ಅರ್ಥ ಆಯ್ತಾ, ನಡೀರಿ ಅಂತ ಹೇಳ್ಬಿಟ್ಟು ಮದನು ಅವ್ರನ್ನ ನಿಧಾನಕ್ಕೆ ಕರ್ಕೊಬರ್ತಾನೆ. ಅಲ್ಲಿ ಬಾಗಿಲಲ್ಲಿ ಸೆಕ್ಯೂರಿಟಿಯವ್ರು ನಿಂತಿರ್ತಾರಲ್ಲ, ಅವ್ರು ಬಿಡಲ್ಲ. ಯಾರ್ರೀ ನೀವು ಅಂತ ಕೇಳ್ತಾರೆ. ನಾವು ಈ ಮದುವೆ ಮನೆಯಲ್ಲಿ ಕೆಲಸ ಮಾಡೋಕ್ಕೆ ಬಂದಿರೋ ವೇಟರ್ಸ್ ಆ್ಯಂಡ್ ಕೇಟರ್ಸ್ ಗೊತ್ತಾ, ನಾವು ವೆಜ್ಜು ನಾನ್ ವೆಜ್ಜಿಂದ ಹಿಡ್ದೆಲ್ಲ ಮಾಡ್ತೀವಿ ಗೊತ್ತಾ, ನಿಮ್ಗೆ ಯಾವ್ದು ಬೇಕು, ಚಿಕನ್ ಮಟನ್ ಏನು ಬೇಕು, ಬೋಟಿ ಗಿಟಿ ಎಲ್ಲ ಏನು ಬೇಕೋ ಮಾಡ್ಕೊಡ್ತೀವಿ ಗೊತ್ತಾ ಅಂತ ಅಂದ್ಬಿಟ್ಟು ಮದನು ಸೆಕ್ಯೂರಿಟಿ ಹೇಳ್ತಾರೆ. ಅವಾಗ ಮದುವೆ ಮನೇಲಿ ಅದೆಲ್ಲ ಮಾಡ್ತಾರಾ ಅಂತ ಅಂದ್ಬಿಟ್ಟು ಸೆಕ್ಯೂರಿಟಿ ಹೇಳ್ತಾರೆ. ಮಾಡ್ತಾರಲ್ಲ, ಮಾಡಬೇಕು ಅಂದಾಗ ನಾವು ಮಾಡ್ಕೊಡ್ಲೇಬೇಕಲ್ಲ, ಮಾಡಲ್ಲ ಅಂತ ಹೇಳೋಕ್ಕಾಗುತ್ತೆ, ನಮ್ಮ ಕೆಲಸನೇ ಅದಲ್ವಾ ಅಂದಾಗ, ಸರಿ ನಿಮ್ಮನ್ನು ಯಾರು ಕಳಿಸಿದಿಲ್ಲ ಅಂತ ಸೆಕ್ಯೂರಿಟಿ ಕೇಳಿದಾಗ, ಇವ್ರು ಬಂದಿದ್ದೆಲ್ಲ ವಿವೇಕ್ ಒಳಗಡೆ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಯಾರು ಕರ್ಸಿದ್ದು ಇವ್ರನ್ನ ಅಂತ ನೋಡ್ತಾ ಇರ್ತಾನೆ. ಇವ್ರು ಯಾರು ಕರ್ಸಿದ್ದು ನಿಮ್ಮನ್ನು ಅಂತ ಕೇಳಿದ ತಕ್ಷಣ ಅನಿಕತ್ ಅಂತ ಹೇಳ್ಬಿಡ್ತಾರೆ. ಅಷ್ಟಲ್ಲಿ ಮದನ್ ಅವ್ನು ಕಾಲು ತೊಳೆದು ಬಿಡ್ತಾನೆ, ಫ್ರೆಂಡ್ ಕಾಲು. ನೀನು ಅವ್ರು ಕೇಳಿದ್ರು ಇವ್ನು ಕೇಳಿದ್ರು ಹೆಸರಲ್ಲ ಅಂದಾಗ, ಇಲ್ಲಿ ಮದುವೆ ನಡೀತಿದೆಯಲ್ಲ ಅಂತ ಅಂತಿರ್ತಾರೆ. ಅಷ್ಟಲ್ಲಿ ವಿವೇಕು, ಯಾರು ಕರ್ಸಿದ್ದು ಅಂದಾಗ, ನಾವು ವೇಟರ್ಸ್ ಆ್ಯಂಡ್ ಕೇಟರ್ಸು, ಇಲ್ಲಿ ಮದುವೆ ಮನೆಯಲ್ಲಿ ಫಂಕ್ಷನಲ್ಲಿ ಕೆಲಸ ಮಾಡೋಕ್ಕೆ ಬಂದಿದ್ವಿ, ನಮ್ಮ ಸೂಪರ್ವೈಸರಲ್ಲಿ ಕಳಿಸಿದ್ದಾರೆ ಅಂದಾಗ, ಅನಿಕೇತನವ್ರ ಮದುವೆಗೆ ಬಂದಿದ್ವಿ ಕ್ಯಾಟ್ರಿಂಗ್ ಮಾಡೋಕ್ಕೆ, ಅದಕ್ಕೇನೆ ಅಂತ ಅಂದ್ಬಿಟ್ಟು ಮದನ್ ಉಲ್ಟಾ ಹೊಡೆದ್ಬಿಡ್ತಾನೆ ವಿವೇಕ್ ಹತ್ರ. ಅವಾಗ ನೀವೇನು ಅನಿಕೇತು ಅಂದಾಗ, ಇಲ್ಲ ನಾನು ವಿವೇಕ್ ಅಂತ ಹೇಳ್ಬಿಟ್ಟು ಆಚೆಗೆ ಹೋಗ್ಬಿಡ್ತಾನೆ. ಸರಿ ಅಂದ್ಬಿಟ್ಟು, ಸರಿ ಯಾರೋ ಮದುವೆಗೆ ನಮ್ಮನ್ನು ಕರೆದವ್ರೆ, ನಾವು ಬಂದಿದ್ದೀವಿ ಅಷ್ಟೇ ಅಂತ ಹೇಳ್ಬಿಟ್ಟು ಮದನ್ ಅವ್ನ ಫ್ರೆಂಡ್ಸ್ ಎಲ್ಲ ಒಳಗಡೆ ಬಂದಿದ್ದ ತಕ್ಷಣ ಅನಿಕೇತ್ ಬರ್ತಾನೆ. ಯಾಕೋ ನನ್ನ ಹೆಸ್ರು ಹೇಳಿದ್ರು, ನನ್ನ ಹೆಸ್ರು ಏನಾರು ಗೊತ್ತಾಗ್ಬಿಟ್ರೆ ಅಷ್ಟೇ, ಗೊತ್ತಾ ನಿಮಗೆ, ಅಷ್ಟು ಗೊತ್ತಾಗಲ್ವಾ ಅಂತ ಅಂದ್ಬಿಟ್ಟು ಕೇಳ್ತಾರೆ. ನೋಡು, ನೀವು ಇಲ್ಲಿ ಬಂದಿರೋದು ಮೋನಿಕನ್ನ ಕರ್ಕೊಂಡೋಗಿ ನೀನು ಮದುವೆ ಆಗಕ್ಕೆ ಬಂದಿದ್ದೆ, ಇದು ಯಾರಿಗೂ ಗೊತ್ತಾಗಬಾರ್ದು. ಇಲ್ಲಿ ಇನ್ನೊಂದೇನು ಗೊತ್ತಾ, ಇಲ್ಲೆಲ್ಲ CC ಕ್ಯಾಮ್ರಾ ಇದಾವೆ ಮನೇಲಿ, ನಿಮ್ಮನ್ನು ಏನಾರು ನಾನೇ ಕಳಿಸಿದ್ದೀನಿ ಅಂತ ಮನೆಯವ್ರಿಗೆ ಯಾರಿಗಾನ ಒಬ್ರು ಗೊತ್ತಾಗ್ಬಿಟ್ರೆ ಅಷ್ಟೇ ಮುಗೀತು, ನನ್ನ ಕತೆ ನಿಮ್ಮ ಕತೆ, ಹುಷಾರಾಗಿರಿ ಅಂತ ಅಂದಿದ ತಕ್ಷಣ ಮದನಿಗೆ ಭಯ ಆಗ್ಬಿಡುತ್ತೆ. ಅಪ್ಪ ನಾನು ಹೊಂಟ್ಬಿಡ್ತೀನಪ್ಪ, ನಡೀರೋ ಮೊದಲು ಇಲ್ಲಿಂದೆಲ್ಲ ಜೂಟ್ ಹೇಳೋಣ, ಆಮೇಲೆ ಸಿಕ್ಕಾಕೊಂಬಿಟ್ರೆ ಕಷ್ಟ, ನಡೀರೋ ಅಂತ ಅಂದ್ಬಿಟ್ಟು ಮದನ್ ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ತಾನೆ. ಅವಾಗ ಅನಿಕೇತು, ಇಲ್ಲ ಕಣೋ, CC ಕ್ಯಾಮ್ರಾ ವರ್ಕ್ ಆಗ್ದಂಗೆ ನಾನು ನೋಡ್ಕೊಂಡಿದ್ದೀನಿ, ಆದರೆ ಇಲ್ಲಿ ಯಾರಿಗೂ ಡೌಟ್ ಬರಬಾರ್ದು, ನೀನು ಮೋನಿಕನ ಕಿಡ್ನ್ಯಾಪ್ ಮಾಡ್ಕೊಂಡೋಗಿ ಮದುವೆ ಐತಿ ಅಂತ ಯಾರಿಗೂ ಡೌಟ್ ಬರಬಾರ್ದು, ಡೌಟ್ ಬಂದರೆ ಮಾತ್ರ ನನ್ನ ಕತೆ ನಿನ್ನ ಕತೆ ಇಬ್ಬರದು ಮುಗೀತು, ಈ ಮನೆಯಿಂದ ಇಬ್ಬರು ಹಚ್ಕೋಬೇಕಾಗುತ್ತೆ, ಹುಷಾರಾಗಿರೋ, ಅದರಲ್ಲೂ ವಿವೇಕ್ ಗೊತ್ತಾಗ್ಬಿಟ್ರಂತೂ ಅಷ್ಟೇ ಮುಗೀತು ಕತೆ ನಮ್ಮದು, ನೀನು ಎಷ್ಟು ಹುಷಾರಾಗಿರ್ತೀವಿ ಅಷ್ಟು ಒಳ್ಳೆಯದು ಅಂತ ಅಂದ್ಬಿಟ್ಟು ಮದನ್ಗೆ ಅನಿಕೇತ್ ಹೇಳ್ತಾನೆ. ಅವಾಗ ಮದನು, ನನ್ನ ಮದುವೆಗ ಹುಡುಗಿ ಎಲ್ಲಿ ಅಂತ ನಾಚ್ಕೊಂಡು ಕೇಳ್ತಾನೆ. ಆಮೇಲೆ ನೋಡಲ್ಲಿ ಬರ್ತಾ ಇದ್ದಾಳೆ ಅಂದಿದ ತಕ್ಷಣ ಮೋನಿಕಾ, ಗೌರಿಯವರ ಅಮ್ಮ ಮತ್ತು ಗೌರಿ ತಂಗಿ ಮತ್ತು ಗೌರಿಯವರ ದೊಡ್ಡಮ್ಮ ಎಲ್ಲ ಬರ್ತಾ ಇರ್ತಾರೆ. ನೋಡಲ್ಲಿ ಬಂದ್ಲು ಅಂದಾಗ, ವಾ ಎಷ್ಟು ಚೆನ್ನಾಗಿದ್ದಾಳೆ ನನ್ನ ಮದುವೆಗ ಹುಡುಗಿ, ಅಯ್ಯೋ ನಾನು ನೋಡಿದ್ರೇ ಎಷ್ಟು ಖುಷಿ ಆಗ್ತಿದೆ ಅಂತ ಮದನ್ ಅಲ್ಲೇ ನಿಂತ್ಕೊಂಡು ಉಳಿತಿರ್ತಾನೆ. ಸರಿ ಅಂದ್ಬಿಟ್ಟು ಮೋನಿಕಾ ಮುಂದಕ್ಕೆ ಬರ್ತಿದ್ದಂಗೆ, ಸ್ವಲ್ಪ ಹುಷಾರಾಗಿ ಹ್ಯಾಂಡ್ಲ್ ಮಾಡೋ ಅಂತ ಅಂದ್ಬಿಟ್ಟು ಅಲ್ಲಿಂದ ಅನಿಕೇತ್ ಹೊರಟ್ಬಿಡ್ತಾನೆ. ಆವಾಗ ಮದನ್ ಫ್ರೆಂಡ್ಸ್ ಎಲ್ಲ, ಅಣ್ಣ ಬಾರಣ, ಇವಾಗ ಅವರು ಹೊಸ್ಲು ಪೂಜೆ ಮಾಡೋ ಅಷ್ಟರಲ್ಲಿ ನಾವು ಅಲ್ಲಿಗೆ ಹೋಗ್ಬೇಕು, ಬಾರಣ ಹೊಸ್ಲು ದಟ್ಟೋಷ್ಟರಲ್ಲಿ ನಾವು ಒಳಗೆ ಹೋಗ್ಬೇಕು, ಬಾರೋಣ ಅಂತ ಅಂತಿರ್ತಾರೆ. ಸರಿ ಅಂತ ಅಂದ್ಬಿಟ್ಟು ಮದನ ಮೋನಿಕನೇ ನೋಡ್ಕೊಂಡು ಬರ್ತಾ ಇರ್ತಾನೆ. ಸರಿ ಮೋನಿಕಾ ಒಳಗಡೆ ಬರ್ತಿದ್ದಂಗೆ, ಮೇಡಮ್ ಎಷ್ಟು ಸುಂದರವಾಗಿದ್ದೀರಾ ಮೇಡಮ್ ನೀವು, ಬಾಲಿವುಡ್ ಹೀರೋಯಿನ್ಗನ ತುಂಬ ಚೆನ್ನಾಗಿದ್ದೀರಾ ಮೇಡಮ್, ಅಷ್ಟು ಚೆನ್ನಾಗಿದ್ದೀರಾ ಮೇಡಮ್ ನೀವು ಅಂತ ಅಂದ್ಬಿಟ್ಟು ಮದನ್ ಮೋನಿಕನ ಹೊಗಳ್ತಾ ಇರ್ತಾನೆ. ಆವಾಗ ಚಿನ್ನು ಇದ್ದವಳು, ಮೋನಿಕಾ ಹೌದಾ ನಾನು ಅಷ್ಟು ಚೆನ್ನಾಗಿದ್ದೀನಾ ಅಂತ ಅಂದ್ಬಿಟ್ಟು ಮೋನಿಕಾ ಅಂತಿರ್ತಾಳೆ. ಅವಾಗ ಚಿನ್ನು, ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೆ, ಏನು ಇವಳು ಬಾಲಿವುಡ್ ಹೀರೋಯಿನ್ ಅಂದಿದ ತಕ್ಷಣ ನಾಚಿಕೆ ಇಲ್ದಂಗೆ ಅವ್ರ ಮುಂದೆ ಮಾತಾಡ್ಕೊಂಡು ನಿಂತಿದ್ದಾಳೆ, ಸ್ವಲ್ಪ ನಾವು ನಾಚಿಕೆ ಆಗಲ್ವಾ, ಸ್ವಲ್ಪ ಸೈಲೆಂಟಾಗಿ ನಿಂತ್ಕೋ, ಹೆಂಗೆ ಬೇಕೋ ಹಂಗೆ ನುಲ್ಲಿಬೇಡ ಅಂತ ಅಂದ್ಬಿಟ್ಟು. ಆವಾಗ ಕಾಂತಲಕ್ಷ್ಮಿ, ಬಾರೆ ಒಳಗಡೆ ಹೋಗೋಣ, ಇಲ್ಲಿ ನಿಂತ್ಬಿಟ್ಲು ಮಾತಾಡ್ಕೋಣ ಏನು ಅಂತ ಹೇಳ್ಬಿಟ್ಟು ಕಾಂತಲಕ್ಷ್ಮಿ ಒಳಗೆ ಕರ್ಕೊಂಡು ಬರ್ತಾ ಇರ್ತಾರೆ. ಇನ್ನೇನು ಹೊಸ್ಲ ಹತ್ರ ಬಂದು ನಿಂತ್ಕೊತಾರೆ. ಅಷ್ಟರಲ್ಲಿ ಅಜ್ಜಿ ಬಂದ್ಬಿಟ್ಟು ಶಾರದಮ್ಮರು, ಅಲ್ಲೇ ನಿಂತ್ಕೋಬೇಕು, ನೀನು ನಮ್ಮನೆ ಮದುವೆ ಆಗಿ ಬರ್ತಿರೋ ನಮ್ಮನೆ ಮದುವೆ ಆಗಿ ಬರ್ತಿರೋ ಸೊಸೆ, ನಿನ್ನನ್ನು ಆರತಿ ಮಾಡಿ ದೃಷ್ಟಿ ತೆಗೆದು ಒಳಗೆ ಕರ್ಕೋಬೇಕು, ನೀನು ಇಲ್ಲೇ ನಿಂತ್ಕೊಳ್ಳಮ್ಮ, ಬರ್ರಮ್ಮ ಇಲ್ಲಿ ಆರತಿ ತಟ್ಟೆ ತೊಗೊಬರ್ರಮ್ಮ ಯಾರಾದರೂ ಅಂತ ಅಂದ್ಬಿಟ್ಟು ಶಾರದಮ್ಮರು ಹೇಳ್ತಾರೆ. ಆವಾಗ ಚಂಚಲ ಆರತಿ ತಟ್ಟೆ ತೊಗೊಬಾ ಅಂತ ಅಂದ್ಬಿಟ್ಟು ಚಂಚಲ ನೋಡಿ ಶಾರದಮ್ಮರು ಹೇಳಿದ ತಕ್ಷಣ ಚಂಚಲ, ನಾನು ಆರತಿ ಮಾಡಬೇಕಾ, ನಾನು ಯಾಕೆ ಬರಲಿ ಅಮ್ಮ ಆರತಿ ಮಾಡೋಕ್ಕೆ, ಈ ಮನೇಲಿ ಸೊಸಿದಿರಂತಿದ್ದಾರಲ್ವ ಅವ್ರನ್ನ ಕರೀರಿ ಆರತಿ ಮಾಡೋಕ್ಕೆ, ನಾನು ಯಾವ ಆರತಿನೂ ಮಾಡಲ್ಲ ಅಂತ ಅಂದ್ಬಿಟ್ಟು ಚಂಚಲ ಹೇಳ್ತಾಳೆ. ಅಷ್ಟರಲ್ಲಿ ಸರಿತಾರಲ್ಲಿದ್ದು, ಯಾಕೆ ಚಂಚಲ ಆರತಿ ನೀನು ಮಾಡಲೇಬೇಕು, ನಿನ್ನ ಮಗ ಮಾಡಿರೋ ಗನಂದಾರಿ ಕೆಲಸಕ್ಕೆ ಆ ಹುಡುಗಿ ಬಂದು ನಿಮ್ಮ ಮನೆ ಸೊಸೆಗಾಗಿ ಬಂದಿದ್ದಾಳೆ, ನೀನೇ ಹೋಗಿ ಆರತಿ ಮಾಡು, ಯಾಕೆ ಅವತ್ತು ನನ್ನ ಮಗ ಮದುವೆಗೆ ಬಂದಿದ್ದಾಗ ನಿನ್ನ ಸೊಸೆ ನೀನು ಅತ್ತೆ ಅಲ್ವಾ, ನೀನು ಹೋಗಿ ಆರತಿ ಮಾಡು ಅಂತ ನನಗೆ ಹೇಳ್ದಲ್ವ, ಇವತ್ತು ನಿನ್ನ ಸೊಸೆ ತಾನೇ ಅಲ್ಲಿ ಬಂದಿರೋದು, ನೀನು ಹೋಗಿ ಆರತಿ ಮಾಡಬೇಕು, ಮಾಡಲ್ಲ ಅಂದರೆ ಹೇಗೆ, ನ್ಯಾಯ ಎಲ್ರಿಗೂ ಒಂದೇ, ನನಗೂ ಅಷ್ಟೇ ನಿನಗೂ ಅಷ್ಟೇ, ಅವತ್ತು ನೀನು ಮಾಡಿದ್ದು ಇವತ್ತು ನೀನೇ ಮಾಡಬೇಕು, ಮಾಡೋಗು
ಅಂತ ಅಂದ್ಬಿಟ್ಟು ಚಂಚಲಂಗೆ ಸರಿತವ್ರು ಹೇಳ್ತಾರೆ. ಅಷ್ಟರಲ್ಲಿ ಆಶಾರಾಣಿಯವ್ರು ಬರ್ತಾರೆ. ಹೌದು ಚಂಚಲ, ಇವಾಗ ನೀನೇ ಆರತಿ ಮಾಡಬೇಕು, ನೀನು ಮಾಡೋಗು. ಅವತ್ತು ನನ್ನ ಮಗನ ಬಗ್ಗೆನೇನೋ ಮಾತಾಡಿದೆ, ಕವನ ಕತೆ ಅವ್ನು ಗಿಚ್ಕೊಳಕ್ಕೆ ಲಾಯಕೋ ಹಾಗೆ ಹೀಗೆ ಅಂತ. ನನ್ನ ಮಗ ಅದನ್ನು ಮಾಡಿರ್ತಾನೆ, ನಿನ್ನ ಮಗನ ಥರ ಅಷ್ಟು ದೊಡ್ಡ ಗನಂದಾರಿ ಕೆಲಸ ನನ್ನ ಮಗ ಮಾಡಿಲ್ಲ, ಹೋಗು ನೀನೇ ಹೋಗಿ ಆರತಿ ಮಾಡೋಗು ಅಂದಿದ ತಕ್ಷಣ, ಅದಕ್ಕೆ ಈ ಸಿಚುವೇಶನ್ ಬಳಸ್ಕೊಂಡು ನೀವು ಯಾವಾಗಲೂ ನನ್ನ ಮಗನ ಮೇಲೆ ಮಾತಾಡೋಕ್ಕೆ ಬರಬೇಡಿ, ಅರ್ಥ ಆಯ್ತಾ ಅಂದಾಗ, ನಿನ್ನ ಮಗ ಮಾಡಿರೋ ತಪ್ಪನ್ನ ನೀನು ತಿದ್ದದ್ದು ಬಿಟ್ಬಿಟ್ಟು ನೀನು ಅವ್ನಿಗೆ ಸಪೋರ್ಟ್ ಮಾಡ್ತಿದ್ಯಲ್ಲ, ಇದೇ ನೀನು ಮಾಡ್ತಿರೋ ತಪ್ಪು ಚಂಚಲ ಅಂತ ಅಂದ್ಬಿಟ್ಟು ಆಶಾ ಹೇಳಿದಾಗ, ಇವಾಗೇನು ಎಲ್ಲರೂ ನನ್ನ ಮೇಲೆ ಮಾತಾಡ್ತಿದ್ದೀರಲ್ವಾ, ಆಯಿತು ನಮಗೂ ಒಂದು ಟೈಮ್ ಬರುತ್ತೆ, ಇವಾಗೇನು ಆರತಿ ಮಾಡಬೇಕಾ, ಮಾಡ್ತೀನಿ ಬಿಡಿ ಅಂದಾಗ, ಆವಾಗ ಶಾರದಮ್ಮರು ಎಲ್ಲ ಅಲ್ಲೇ ಮಾತಾಡ್ಕೊಂಡು ನಿಂತ್ಕೊತೀರಾ, ಬಂದು ಆರತಿ ಮಾಡ್ತೀರಾ ಅಂದಿದ ತಕ್ಷಣ ಚಂಚಲ ಬಂದು ಆರತಿ ಮಾಡೋಕ್ಕೆ ಬರ್ತಾಳೆ. ಅಷ್ಟರಲ್ಲಿ ಮಧ್ಯಾಹ್ನ ಆರತಿ ತಟ್ಟೆ ತಗೊಂಡು, ಮೇಡಮ್ ತಗೊಳ್ಳಿ, ನಮ್ಮ ಕೇಟರ್ಸ್ ಆ್ಯಂಡ್ ವೇಟರ್ಸ್ ಆ್ಯಂಡ್ ಕೇಟರ್ಸ್ ಕಡೆಯಿಂದ ಆರತಿಯಿಂದ ಹಿಡಿದು ಕುಂಬಳಕಾಯಿ ಹೊಡೆಯೋ ಗಂಟ ನಮ್ಮದೇ ಸರ್ವಿಸು, ತಗೊಳ್ಳಿ ಆರತಿ ತಟ್ಟೆ ನಾನೇ ತಂದಿದ್ದೀನಿ, ಮಾಡಿ ಆರತಿ ಅಂದಾಗ, ನಾನ್ ಸೆನ್ಸ್ ಮಾತಾಡೋದು ನಿಲ್ಲಿಸ್ತೀಯಾ ಅಂತ ಹೇಳ್ಬಿಟ್ಟು ಚಂಚಲ ಅವನ ಹತ್ರ ತಟ್ಟೆ ಇಸ್ಕೊಂಡು ಆರತಿ ಮಾಡ್ತಾಳೆ. ಆರತಿ ಮಾಡಿದ ತಕ್ಷಣ ಚಂಚಲನ ಮುಖ ಮೋನಿಕಾ ನೋಡ್ತಿರ್ತಾಳೆ, ಮೋನಿಕನ ಮುಖ ಚಂಚಲ ನೋಡ್ತಿರ್ತಾಳೆ. ಅವಾಗ ಏನು ಮಾತಾಡಲ್ಲ, ಸುಮ್ಮನೆ ಇರ್ತಾರೆ. ಸರಿ ಅಂದ್ಬಿಟ್ಟು ಅವನ ಆರತಿ ತಟ್ಟೆ ಮದನೇ ಕೊಡಿ ನಾನೇ ಹೋಗಿ ಚೆಲ್ತೀನಿ ಅಂತ ಅಂದ್ಬಿಟ್ಟು ಆರತಿ ತಟ್ಟೆ ತೊಗೊಂಡೋಗಿ ಅವನೇ ಚೆಲ್ತಾನೆ. ಚೆಲ್ಲಿದ ತಕ್ಷಣ ಅಲ್ಲಿ ಮದನ್ ಫ್ರೆಂಡ್ಸ್ ಇದ್ದರು, ಅಣ್ಣ ಅದಕ್ಕೆ ತುಂಬ ಚೆನ್ನಾಗಿದ್ದಾರಲ್ವಾ, ಹ್ಞೂ ಕಣೋ ನಿಮ್ಮ ಅದಕ್ಕೆ ತುಂಬ ಚೆನ್ನಾಗಿದ್ದಾಳೆ, ಆಹಾ ಎಷ್ಟು ಚೆನ್ನಾಗಿದ್ದಾಳೋ, ನಾನು ಬೇಗ ಮದುವೆ ಮಾಡ್ಕೊಂಡ್ಬಿಡ್ಬೇಕಪ್ಪ, ಇಲ್ಲಾಂದರೆ ನನಗೆ ಈ ಮ್ಯಾಂಗೋ ಅಂದರೆ ತುಂಬ ಇಷ್ಟ, ಮಧ್ಯಾಹ್ನ ಮಾವಿನ ಹಣ್ಣಿನ ಶ್ರೀಕರಣೆ, ಮಧ್ಯಾಹ್ನ ಮಾವಿನಕಾಯಿ ಗೊಜ್ಜು, ಮಾವಿನಕಾಯಿ ಚಿತ್ರಾನ್ನ, ರಾತ್ರಿಗೆ ಮಾವಿನ ಹಣ್ಣಿನ ರಸಾಯನ ಚೆನ್ನಾಗಿರುತ್ತೆ. ಹ್ಞೂ ಅಣ್ಣ ಅದಕ್ಕೆ ನೀನು ಮದುವೆ ಆಗಬೇಕಲ್ಲ ಅಂದ್ರೆ, ಏಯ್ ನಾನ್ ಸೆನ್ಸ್, ನಾನು ಮದುವೆ ಆಗಬೇಕು ಅಂತಂದೆ ಕಣೋ ಹೇಳಿದ್ದು ಅಂತ ಅಂದಿದ ತಕ್ಷಣ ಈ ಆರತಿ ತಟ್ಟೆ ಚೆಲ್ಲಿದ್ನ ಆ ಮದ ನಾನು ಫ್ರೆಂಡ್ ಕೈ ಕೊಟ್ಟಿರ್ತಾನೆ, ಅವ್ನು ತಟ್ಟೆ ಹಿಡ್ಕೊಂಡಿರ್ತಾನೆ. ಲೋ ಈ ತಟ್ಟೆ ಹಿಡ್ಕೊಂಡಿದ್ರೆ ನೋಡಿದವ್ರು ಏನಂತಾರೋ, ತಟ್ಟೆ ಹಿಡ್ಕೊಬೇಡ ನಡಿಯೋ ಮನೆಗೆ ಒಳಗೆ ಹೋಗೋಣ, ತಟ್ಟೆ ಹಿಡ್ಕೊಂಡು ನಿಂತಿದೆಯಲ್ಲ ನೀನು ಅಂತ ಮದನ್ ರೇಗಿದ ತಕ್ಷಣ ಅವರೆಲ್ಲರೂ ಒಳಗಡೆ ಬರ್ತಾರೆ. ಸರಿ ಇಲ್ಲಿ ಗೌರಿ ಬಂದು ನಿಂತ್ಕೊತಾಳೆ. ಅವಾಗ ಶಾರದಮ್ಮರು, ಗೌರಿ ಬಾಮ್ಮ ಇವ್ರನ್ನೆಲ್ಲ ರೂಮಿಗೆ ಕರ್ಕೊಂಡೋಗಿ ವ್ಯವಸ್ಥೆ ಮಾಡಮ್ಮ ಅಂತ ಶಾರದಮ್ಮರು ಹೇಳ್ತಾರೆ. ಸರಿ ಅಜ್ಜಿ ಅಂದ್ಬಿಟ್ಟು ರೂಮ್ಗೆ ಗೌರಿ ಅವ್ರ ಅಮ್ಮನ್ನೆಲ್ಲರೂ ಕರ್ಕೊಂಡು ರೂಮ್ಗೆ ಹೋಗ್ತಾಳೆ. ರೂಮ್ಗೆ ಹೋಗಿದ ತಕ್ಷಣ ಕಾಂತಲಕ್ಷ್ಮಿಯವರು ಮನೆ ನೋಡಿ, ಚಿನ್ನು ಮತ್ತು ಇವರೆಲ್ಲ ಎಲ್ಲಿ ಅಂತ ಕೇಳ್ತಾರೆ. ಅಯ್ಯೋ ಅಮ್ಮ ಅವರು ಮನೆ ನೋಡಬೇಕು ಅಂತ ಹೋದ್ರು ಕಣಮ್ಮ ಅಂತಂತಾರೆ. ಅವಾಗ ಗೌರಿ ಅವ್ರ ದೊಡ್ಡಮ್ಮ, ಗೌರಿ ಮನೆ ತುಂಬ ಚೆನ್ನಾಗಿದೆ, ನಾನು ಒಂಚೂರು ಮುಖ ತೊಳ್ಕೊಂಬಂದ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಅಂದಿದ ತಕ್ಷಣ ಕಾಂತಲಕ್ಷ್ಮಿ ಒಂಚೂರು ಯಾಕೆ ತೊಳ್ಕೊತೀಯ, ಪೂರ್ತಿ ತೊಳ್ಕೊ ಅಕ್ಕ, ಇವ್ರ ಮನೆಗೆ ನೀರಿಗೆ ಬರ ಇಲ್ಲ ಅಲ್ವಾ ಗೌರಿ ಅಂದಿದ ತಕ್ಷಣ ಹ್ಞೂ ಅಮ್ಮ ಅಂತ ಗೌರಿ ಹೇಳ್ತಾಳೆ. ಅವಾಗ ಮೋನಿಕಾ, ಅಮ್ಮ ಇದು ನಿನ್ನ ಮಗಳು ಗೌರಿಗೊಬ್ಳಿಗೆ ಮನೆ ಅಲ್ಲ, ನಂದು ಮನೆ, ಗೌರಿ ನನ್ನ ತಂಗಿ, ಮತ್ತು ನಾನು ಈ ಮನೆ ಸೊಸೆ, ಎರಡು ಅಧಿಕಾರನೂ ನನಗೆ ಇರೋದು, ನಾನು ಈ ಮನೆ ಸೊಸೆ, ಅದನ್ನು ತಿಳ್ಕೊ, ಮೊದಲು ಮನೆ ನಂದು, ಅದನ್ನ ಹೇಳ್ದಲ್ಲೇ ಗೌರಿ ಮನೆ ಅಂತಿದೆಯಲ್ಲ ಅಂತ, ಏಯ್ ಬಾಯಿ ಮುಚ್ಕೊಂಡು ನಿಂತ್ಕೊ ಮಾತಾಡಬೇಡ ನೀನು ಅಂದಿದ ತಕ್ಷಣ, ಅಮ್ಮ ಪ್ಲೀಸ್ ಸುಮ್ಮನಿರ್ತೀರಾ ಇವಾಗ ಅಂತ ಅಂದ್ಬಿಟ್ಟು ಅಂತಾರೆ. ಅಷ್ಟರಲ್ಲಿ ಗೌರಿ ಅವ್ರ ದೊಡ್ಡಮ್ಮ ಮುಖ ತೊಳ್ಕೊಳಕ್ಕೆ ಹೋಗ್ತಾರೆ. ಗೌರಿ ಮತ್ತು ಕಾಂತಲಕ್ಷ್ಮಿ ಮೋನಿಕಾ ಅಲ್ಲೇ ಇರ್ತಾರೆ. ಸರಿ ಅಮ್ಮ ಅಲ್ಲಿ ಚಿಕ್ಕತ್ತೆ ನಿಮ್ಮನ್ನು ಕರಿತಿದ್ದಾರೆ ಬನ್ನಿ, ಏನೋ ಸೀರೆ ಮತ್ತು ಅದು ಒಡವೆ ಎಲ್ಲ ನೋಡ್ಬೇಕಂತೆ ಬನ್ನಿ ಅಂದಾಗ, ಮೋನಿಕಾ ನಾನು ಬರ್ತೀನಿ ಅಂತ ಬರ್ತಾಳೆ. ಏಯ್ ನೀನು ಎಲ್ಲಿಗೆ ಬರ್ತೀಯ, ಸುಮ್ಮನೆ ಇಲ್ಲೇ ಕೂತ್ಕೊಳ್ಳೆ ಅಂದಾಗ, ಯಾಕೆ ಸೀರೆ ಒಡವೆ ನನ್ನ ಮದುವೆಗೆ ತರಿಸಿರುತ್ತಾನೆ, ನಾನು ನೋಡಬೇಕು, ನಾನು ಬರ್ತೀನಿ, ನಾನೇಗೆ ಬರಬಾರ್ದು ಅಂತ ಮೋನಿಕಾ ಕೇಳ್ತಾಳೆ. ನೀನು ಬರಬೇಡ, ಸುಮ್ಮನೆ ಇಲ್ಲಿ ಕೂತ್ಕೊಂಡ್ರೆ ಕೂತ್ಕೋಬೇಕಷ್ಟೇ ಅಂದಾಗ, ಓಹೋ ಮತ್ತು ನಾವು ನೋಡ್ಕೊಂಬರ್ತೀವಿ ಅಂದರೆ ಇನ್ನೇನು ಇವಳು ಬರ್ತಾಳಾ ಅಂದಾಗ, ಹೌದು ಗೌರಿನೇ ಬರೋದು, ಗೌರಿನೇ ಕರ್ಕೊಂಡು ಹೋಗ್ತೀನಿ ನಾನು ಅಂದಾಗ, ಏನಮ್ಮ ಯಾವಾಗಲೂ ಅವಳು ಇಸ್ಕೊಂಡೆ ಮಾತಾಡ್ತೀಯ, ನಾನು ನಿನ್ನ ಮಗಳೇ ತಾನೆ ಅಂದಾಗ, ಹೌದು ಕಣೆ ನೀನು ನನ್ನ ಮಗಳೇ, ಆದರೆ ಗೌರಿ ಥರ ಅಲ್ಲ, ಇವತ್ತು ನೀನಿಲ್ಲಿ ಇರಬೇಕಂದ್ರೆ ಕಾರಣ ಗೌರಿ ಕೊಟ್ಟಿರೋ ಭಿಕ್ಷೆ, ಅವತ್ತು ಗೌರಿ ನೀನು ಇಂಥ ಪರಿಸ್ಥಿತಿಲಿ ಇರ್ಬೇಕಾದ್ರೆ ಸಾಕ್ಷಿ ಸಮೇತ ತೊಗೊಂಬಂದು ಪ್ರೂವ್ ಮಾಡಿದ್ಕೆ ಇವತ್ತು ಇಲ್ಲಿದೆಯಾ, ಗೌರಿ ಕೊಟ್ಟಿರೋ ಬದುಕಲ್ಲಿ ನೀನು ಬದುಕ್ತಿರೋದು, ಅದನ್ನು ಅರ್ಥ ಮಾಡ್ಕೊ, ಅದನ್ನು ಬಿಟ್ಬಿಟ್ಟು ಗೌರಿ ಬಗ್ಗೆ ಇಲ್ದಿದ್ದೆಲ್ಲ ಮಾತಾಡಬೇಡ ಅಂದಾಗ, ಓಹೋ ಅಂದಾಗ, ಮಾತಾಡಬೇಡ ಅಂತ ಹೇಳ್ದೆ ತಾನೆ ನೀನು, ಮತ್ತೆ ಗೌರಿ ಬಗ್ಗೆ ಏನು ಮಾತಾಡಬೇಡ, ಗೌರಿ ನಮ್ಮ ಹೆಸರು ಉಳಿಸಿದ್ದಾಳೆ ಅದನ್ನು ತಿಳ್ಕೊ ಮೊದಲು, ಇವತ್ತು ನೀನು ಇಲ್ಲಿ ಬದುಕೋಕ್ಕೆ ನಿಂದ ಅನಿಕೇತ್ ಮದುವೆ ಆಗಬೇಕು ಅಂತಂದರೆ ನಿನ್ಗೊಂದು ಜೀವನ ಕಟ್ಕೊಟ್ಟಿದ್ದಾಳೆ ಅಂದರೆ ಅದು ಗೌರಿನೇ ಕಾರಣ, ಗೌರಿ ಕೊಟ್ಟಿರೋ ಬದುಕಲ್ಲಿ ಇನ್ಮೇಲೆ ನೀನು ಬದುಕೋದು, ಇಲ್ಲಾಂದರೆ ನೀನು ಇಷ್ಟೊತ್ತಿಗೆ ಯಾವುದೋ ದೇವಸ್ಥಾನ ಮುಂದೆ ಕೂತ್ಕೊಬೇಕಾಯಿತು, ನಿನ್ನ ಜೀವನ ಏನಾಯ್ತಿತ್ತು ಅಂತ ಯೋಚನೆ ಮಾಡಿದೆ, ಸ್ವಲ್ಪನಾದರೂ ಕೂತ್ಕೊಂಡು ಸ್ವಲ್ಪ ಯೋಚನೆ ಮಾಡು, ನಾವಿಬ್ಬರು ಹೋಗಿ ಬರ್ತೀವಿ, ತಿರ್ಗಾ ಅಲ್ಲಿ ಬಂದು ಏನಾರು ಹಂಪ ಮಾಡೋದು ಸರಿಗಿರಲ್ಲ ಅಂತೇಳ್ಬಿಟ್ಟು ಕಾಂತಲಕ್ಷ್ಮಿ ಮತ್ತು ಗೌರಿ ಅಲ್ಲಿಂದ ಹೊರಡ್ತಾರೆ. ಇಲ್ಲೇನಾಗುತ್ತೆ, ಎಲ್ಲ ಅಲಂಕಾರ ಮಾಡ್ತಿರ್ತಾರೆ. ವೀರಣ್ಣವರು ನಾನು ಅಲಂಕಾರ ಮಾಡೋಕ್ಕೆ ಇರ್ತೀನಿ ಕಣಮ್ಮ ಅಂತ ಹೊರಟಿರ್ತಾರೆ. ಗೌರಿ ಮೇಲ್ಗಡೆಯಿಂದ ಹೂವು ಬರ್ತಿರ್ತಾಳೆ. ವಿವೇಕ್ ಅಡ್ಡ ಬರ್ತಾರೆ. ವಿವೇಕ್ ಅಡ್ಡ ಬಂದಿದ ತಕ್ಷಣ, ಏನು ನಿಮ್ಮ ಅಕ್ಕ ನಿಮ್ಮ ಮನೆ ತುಂಬಿಸ್ಕೊತಿದ್ದೀನಿ ಅಂತ ತುಂಬ ಖುಷಿಯಾಗಿದೆಯಾ ಅಲ್ವಾ ಅಂದಾಗ, ನಮ್ಮ ಅಕ್ಕ ಮನೆಗೆ ಬರೋಕ್ಕೆ ನನಗೂ ಇಷ್ಟ ಇರಲಿಲ್ಲ, ಆದರೆ ಮನೆಗೆ ಬರೋಂಗೆ ಮಾಡಿರೋದು ನಿಮ್ಮ ಅನಿಕೇತ್, ಅದನ್ನು ತಿಳ್ಕೊಳ್ಳಿ ಮೊದಲು, ನಿಮ್ಮ ಅನಿಕೇತ್ ಮಾಡಿರೋ ತಪ್ಪಿಂದ ನಮ್ಮ ಅಕ್ಕ ಈ ಮನೆ ಬರ್ತಾ ಇರೋದು, ತಪ್ಪು ನಿಮ್ಮ ಅನಿಕೇತ್ ಕಡೆ ಇರೋದ್ರಿಂದ ನಮ್ಮ ಅಕ್ಕನ ಬಗ್ಗೆ ಯಾಕೆ ಯಾವಾಗಲೂ ಬೆಟ್ ಮಾಡಿ ತೋರಿಸ್ತೀರಾ ಅಂದಿದ ತಕ್ಷಣ, ಆಯಿತು ಬಿಡು ನಿಂದೇ ಸರಿ ಅಲ್ವಾ ಅಂದಿದ ತಕ್ಷಣ, ಇಲ್ಲ ಯಜಮಾನ್ರಿ ಇಲ್ಲಿ ನನ್ನ ಸರಿ ನಿನ್ನ ಸರಿ ಅಲ್ಲ, ನೀವು ಯಾಕೆ ನನ್ನನ್ನು ಅರ್ಥ ಮಾಡ್ಕೊತ ಇಲ್ಲ, ಅರ್ಥ ಮಾಡ್ಕೊಳ್ಳಿ ಪ್ಲೀಸ್, ಇವಾಗ ನಾನು ನಿಮ್ಮ ಹೆಂಡ್ತಿ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಹಿಂಗೆ ಹೇಳಿ, ಇವಾಗ ಜಗತ್ತಲ್ಲಿ ಹೆಂಡ್ತಿಗೆ ತುಂಬ ಖುಷಿಯಾಗೋದು ಯಾವಾಗ ಗೊತ್ತಾ, ಎಲ್ಲರ ಮುಂದೆನೂ ಗಂಡ ನನ್ನ
ಅವ್ನ ಹೆಂಡ್ತಿ ಅಂತ ಒಪ್ಕೊಂಡಾಗಲೇ ಖುಷಿಯಾಗೋದು. ನೀವು ಅಷ್ಟೇ ಎಲ್ಲರ ಮುಂದೆ ನನ್ನನ್ನು ಹೆಂಡ್ತಿ ಅಂತ ಒಪ್ಕೊಂಡ್ರೆ ಸಾಕು. ನಂದೇನು ತಪ್ಪಿಲ್ಲ, ನಾನು ನಿರ್ದೋಷಿ ಅಂತ ನಾನು ಪ್ರೂವ್ ಮಾಡಿದ್ದೀನಲ್ವಾ, ಆದರೂ ಯಾಕೆ ನನ್ನ ಮೇಲೆ ಇಷ್ಟೊಂದು ಕೋಪ ನಿಮಗೆ? ನಾನು ಏನು ಮಾಡಿದ್ದೀನಿ ಅಂತ ಇಷ್ಟೊಂದು ಕೋಪ ತೋರಿಸ್ತಾ ಇದ್ದೀರಾ ನೀವು? ದಯವಿಟ್ಟು ಒಪ್ಕೊಳ್ಳಿ ಯಜಮಾನ್ರೆ, ಎಲ್ಲರ ಮುಂದೆ ನನ್ನನ್ನು ಹೆಂಡ್ತಿ ಅಂತ ಒಪ್ಕೊಳ್ಳಿ. ತುಂಬ ಖುಷಿ ಸಿಗುತ್ತೆ. ಅವಾಗ ನೀವು ಗೆಲ್ತೀರಾ ಅಂದಾಗ ಏನೋ ನಿನ್ನ ವಹಿಸ್ಕೊಂಡು ಗೆಲ್ಲಬೇಕಾ? ನಾನು ಯಾವಾಗಲೂ ಗೆಲುವೇ ನಂದು. ನಾನು ಯಾವತ್ತೂ ಈ ವಿವೇಕ್ ಚಕ್ರವರ್ತಿ ಸೋತಿದ್ದೇ ಇಲ್ಲ. ಎಲ್ಲ ವಿಷಯದಲ್ಲೂ ನಾನು ವಿನ್ನಾಗೇ ಬಂದಿರೋದು. ನಿನಗೋಸ್ಕರ ವಿನ್ ಆಗಬೇಕು ಅಂತ ಏನಿಲ್ಲ ಅಂದಾಗ ಹಾಗಲ್ಲ ಯಜಮಾನ್ರೆ, ನೀವು ವಿನ್ನಾಗಿರ್ಬೋದು, ಇಲ್ಲ ಅಂತ ನಾನು ಹೇಳ್ತಾಯಿಲ್ಲ. ಅರೆ ನಿಮ್ಮ ಹೆಂಡ್ತಿ ಅಂತ ಒಪ್ಕೊಂಡಾಗ ಹೆಂಡ್ತಿಗೆ ಸಿಗೋ ಖುಷಿ ಮರ್ಯಾದೆ ಎಲ್ಲ ನಿಮ್ಗೆ ಗೊತ್ತಿಲ್ಲ. ಎಲ್ಲಾನ ನಿಮ್ಮ ಮನಸ್ಸಲ್ಲಿ ಒಂಚೂರು ಜಾಗ ಕೊಡಿ, ಆವಾಗ ನಾನು ಪ್ರೀತಿ ಏನು ಅಂತ ನಿಮಗೆ ಅರ್ಥ ಆಗುತ್ತೆ. ಪ್ರೀತಿಗೆ ಜಾಗ ಕೊಟ್ರಲ್ವ ಪ್ರೀತಿ ಅರ್ಥ ಆಗೋದು ಅಂದಾಗ ನೋಡು, ಇದೆಲ್ಲ ನನ್ನ ಹತ್ರ ಮಾತಾಡೋಕ್ಕೆ ಬರಬೇಡ. ನಿನ್ನನ್ನು ಹೆಂಡ್ತಿ ಅಂತ ಒಪ್ಕೊಂಡು ಎಲ್ಲರ ಮುಂದೆ ನಾನು ಗೆಲ್ಲಬೇಕು ಅಂದರೆ ನನ್ನ ಜೀವನದಲ್ಲಿ ಗೆಲ್ಲವೇ ಬೇಡ, ಬರೀ ಸೋತ್ಕೊಂಡೇ ಬಂದ್ಬಿಡ್ತೀನಿ. ಯಾವುದೇ ಕಾರಣಕ್ಕೂ ನೀನು ಹೆಂಡ್ತಿ ಅಂತ ನಾನು ಒಪ್ಕೊಳ್ಳಲ್ಲ ಅಂತ ವಿವೇಕ್ ಗೌರಿಗೆ ಹೇಳ್ತಾನೆ. ಅವಾಗ ಗೌರಿ, ಇಲ್ಲ ಯಜಮಾನ್ರೆ ಒಪ್ಕೊಂತೀರಾ, ಒಂದಲ್ಲ ಒಂದು ದಿವಸ ಒಪ್ಕೊಂತೀರಾ ಅಂದಾಗ, ಇಲ್ಲ ನೆವರ್ ಅಂತ ವಿವೇಕ್ ಹೇಳ್ತಾನೆ. ಇಲ್ಲ, ನಾನು ಒಪ್ಸೋ ಥರ ನಿಮ್ಮನ್ನು ಮಾಡ್ತೀನಿ, ನೀವು ನನ್ನನ್ನು ಹೆಂಡ್ತಿ ಅಂತ ಒಪ್ಕೋತೀರಾ. ನಾನು ಇವಾಗ ಕೇಳ್ಕೊಂಡಲ್ವಾ, ನಿಮ್ಮ ಮನಸ್ಸಲ್ಲಿ ಎಲ್ಲರೂ ಒಂಚೂರು ಪ್ರೀತಿಗೆ ಜಾಗ ಕೊಡಿ, ನಂಗೆ ಅಷ್ಟೇ ಸಾಕು, ಇನ್ನೇನು ಬೇಡ ಅಂತಾಳೆ. ವಿವೇಕ್ ಒಂಥರ ಮನ್ಸಿಗೆ ಕರಗುತ್ತೆ. ಅವಾಗ ಅವನು ಅಲ್ಲಿಂದ ಹೊರಟ್ಬಿಡ್ತಾನೆ. ಆಮೇಲೆ ಇಲ್ಲಿ ರೂಮಲ್ಲಿ ಮೋನಿಕಾ ಒಬ್ಬಳೇ ಕೂತಿರ್ತಾಳೆ. ಮದನ್ ಏನು ಮಾಡ್ತಾನೆ, ಜ್ಯೂಸ್ ಕೊಡೋ ನನಗೆ ಬರ್ತಾನೆ. ಕೊಡೋ ಇಲ್ಲಿ ಜ್ಯೂಸ್ ಕೊಟ್ಬಿಟ್ಟು ಹಾಗೆ ಗೊತ್ತಿಲ್ಲದಂಗೆ ಒಂದು ಸೂಜಿ ಕೊಟ್ಬಿಡ್ತೀನಿ. ಕೊಟ್ಟಿದ ತಕ್ಷಣ ಪ್ರಜ್ಞೆ ತಪ್ಪಿದ್ದೋಗ್ತಾಳೆ ನಮ್ಮ ಹುಡುಗಿ. ಅವಾಗ ಎತ್ಕೊಂಡು ಹೋಗ್ಬಿಟ್ಟು ಮದುವೆ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಜ್ಯೂಸ್ ಸಮೇತ ಮತ್ತೆ ಕೆಳಗಡೆ ಒಂದು ಸೂಜಿ ಹಿಡ್ಕೊಂಡು ಬಂದಿರ್ತಾನೆ. ಇನ್ನೇನು ಜ್ಯೂಸ್ ಕೊಡೋ ಟೈಮಲ್ಲಿ ಸೂಜಿ ಹಿಡ್ಕೊಂಡು ಮುಂದೆ ಬರ್ತಾ ಇರ್ತಾನೆ ಮದನು. ಅದೇ ಸಮಯಕ್ಕೆ ಇನ್ನೇನು ಮುಂದೆ ಬರಬೇಕು ಅನ್ನೋಷ್ಟರಲ್ಲಿ ಗೌರಿ ಅವ್ರ ದೊಡ್ಡಮ್ಮ ಬಾಗಿಲು ತೆಗೆದುಬಿಡ್ತಾರೆ. ಅವಾಗ ಅಂತ ಎದುರ್ಕೊಂಡ್ಬಿಡ್ತಾನೆ. ಯಾರೋ ನೀನು ಅಂತ ಅಂದ್ಬಿಟ್ಟು ಗೌರಿ ಅವ್ರ ದೊಡ್ಡಮ್ಮ ಕೇಳಿಸ್ತಾನೆ. ನಾನು MK ರಾಜ್, ವೇಟರ್ಸ್ ಆ್ಯಂಡ್ ಕೇಟರ್ಸ್ ಅಂದಾಗ, MK ರಾಜ ಅಂದರೆ ಮದನ ಕಾಮರಾಜ್ ನನ್ನ ಹೆಸರು ಅಂದಾಗ, ಅದೇನು ಹೆಸರು ಇಟ್ಕೊಂಡಿದ್ಯೋ, ಆಮೇಲೆ ಕಾಂತರಾಜೋ ಭೋಜರಾಜೋ ಆ ಥರ ಹೆಸರು ಇಟ್ಕೊಳ್ಬಿಟ್ಟು ಏನೇನು ಹೆಸರಿಟ್ಟಿದೆಯಲ್ಲೋ ಅಂದಾಗ, ಆಯಿತು ಆಂಟಿ, ಇನ್ನೊಂದು ಸತಿ ಹೆಸರಿಡ್ಬೇಕಾದ್ರೆ ನಿಮ್ಮನ್ನು ಕರೆದು ಹೆಸರಿಡು ಅಂತ ನಮ್ಮ ಅಪ್ಪ ಅಮ್ಮಂಗೆ ಹೇಳ್ತೀನಿ ಅಂತ ಅಂದ್ಬಿಟ್ಟು ಅಂತಾನೆ. ಅದಕ್ಕೆ ಮುಂಚೆ ನೀನು ಮೇಲೆ ಹೋಗ್ಬೇಕಲ್ಲ, ಹೋದ್ಮೇಲೆ ತಾನೇ ಹೆಸರಿಡೋದು ಅಂದಿದ ತಕ್ಷಣ ಅಲ್ಲಿಂದ ಜ್ಯೂಸಿಟ್ಬಿಟ್ಟು ಹೋಗೋ ನೀನು ಅಂತ ರೇಗ್ತಾರೆ ಗೌರಿ ಅವ್ರ ದೊಡ್ಡಮ್ಮ. ಅಲ್ಲಿಂದ ಹೊರಟ್ಬಿಡ್ತಾನೆ. ಸರಿ ಅಂದ್ಬಿಟ್ಟು ಇಲ್ಲೇನಾಗುತ್ತೆ, ಎಲ್ಲ ಗೋರಂಟೆ ಹಾಕೋತಾ ಇರ್ತಾರೆ. ಗೌರಿಗೆ ಅವರಮ್ಮ ಗೋರಂಟೆ ಹಾಕ್ತಾ ಇರ್ತಾರೆ. ಅಷ್ಟರಲ್ಲಿ ಶ್ಯಾಮ್ ಬಂದು, ಹಲೋ ಮೈಕ್ 1 2 3 ಅಂತ ಅಂದ್ಬಿಟ್ಟು 1 2 3 ಅಂತ ಚೆಕ್ ಮಾಡ್ಕೊಂಡು, ಅವ್ರ ಕನ್ನಡ ಅಭಿಮಾನಿ ಅಲ್ವಾ, ಮೈಕ್ 1 2 3 ಅಂತ ಅಂದ್ಬಿಟ್ಟು ಬರ್ತಾರೆ. ಬಂದಿದ ತಕ್ಷಣ ಎಲ್ಲ ಗೋರಂಟೆ ಹಾಕೋತಿರ್ತಾರೆ. ಆವಾಗ ಗೌರಿಯವ್ರ ದೊಡ್ಡಮ್ಮ, ಮೆಹಂದಿ ಬಗ್ಗೆ ಏನಾರು ಒಂದು ಕವನ ಹೇಳ್ತೀಯಾ ಅಂತ ಕೇಳ್ತಾರೆ. ಅವಾಗ ಅದು ಮೆಹಂದಿ ಅಲ್ಲ, ಉತ್ತರದಿಂದ ಬಂದಿರೋದು ಅಕ್ಷರ ಮೆಹಂದಿ ಅಲ್ಲ, ಗೋರಂಟಿ ಅಂತ ಕನ್ನಡದಲ್ಲಿ ಹೇಳಿ, ಇಲ್ಲ ಮದರಂಗಿ ಅಂತ ಹೇಳಿ. ಆವಾಗ ಅವ್ರ ತಂಗಿ ಇದ್ದವಳು, ಈ ಗೋರಂಟಿ ಬಣ್ಣ ಒಂದೊಂದ್ಸತಿ ಕೆಂಪಾಗುತ್ತೆ, ಕಪ್ಪಾಗುತ್ತೆ, ಮತ್ತು ಕಂದು ಬಣ್ಣ ಆಗುತ್ತೆ, ಅದು ಹೇಗೆ, ಅದ್ರ ಬಗ್ಗೆ ಏನಾದ್ರು ಹೇಳು ಅಂತ ಕೇಳ್ತಾಳೆ. ಹೌದಾ? ಅವಾಗ ಶ್ಯಾಮ್ ಹೇಳ್ತಾನೆ, ಮದರಂಗಿ ಧ್ವಜದಲ್ಲಿರೋ ವೀರತ್ವದ ಬಣ್ಣವೇ ಕೆಂಪು, ಮತ್ತು ಈ ಮಣ್ಣಿನ ಶಕ್ತಿ ಕೂಡ ಕೆಂಪು, ಮತ್ತು ಹೆಣ್ಣಿನ ಸಿಂಧೂರ ಕೂಡ ಕೆಂಪು, ಮತ್ತು ಅರಿಶಿಣದ ಹಳದಿ ಕೂಡ ನಮ್ಮದೇ ಅಲ್ವಾ. ಇನ್ನು ನಮ್ಮ ತಾಯಿ ಭುವನೇಶ್ವರಿ ಹಸಿರು ಕೂಡ ನಮ್ಮದೇ ಸಮೃದ್ಧಿಯ ಸಂಕೇತ. ಇನ್ನು ಕಂದು, ಮಲೆನಾಡಲ್ಲಿ ಬೆಳೆ ಕಾಫಿ ಕೂಡ ಕಂದು ಬಣ್ಣನೇ, ಧಾರವಾಡದ ಪೇಡ ಕೂಡ ಕಂದು ಬಣ್ಣನೇ, ಇನ್ನು ನಮ್ಮ ಮೈಸೂರು ಪಾಕ್ ಕೂಡ ಕಂದು ಬಣ್ಣನೇ, ಇನ್ನು ನಮ್ಮ ಬಾದಾಮಿ ಇತಿಹಾಸವುಳ್ಳ ಕಲ್ಲಿನ ರಥ ಕೂಡ ಕಂದು ಬಣ್ಣನೇ, ಗೊತ್ತಾಯ್ತಾ. ಮತ್ತು ಕಪ್ಪು, ನಮ್ಮ ಕರುನಾಡ ಮಣ್ಣಿನ ಬಣ್ಣ ಕೂಡ ಕಪ್ಪೆ, ನಮ್ಮ ಕರುನಾಡ ಮಣ್ಣಿನ ಬಣ್ಣ ಕೂಡ ಕಪ್ಪು ಬಣ್ಣ ಅಲ್ವಾ. ಇಷ್ಟೆಲ್ಲ ನಮ್ಮ ಇತಿಹಾಸ ಇರಬೇಕಾದ್ರೆ ನಾವೆಲ್ಲ ಬಣ್ಣಗಳಿಗೂ ಮಹತ್ವ ಕೊಡಲೇಬೇಕು ಅಲ್ವಾ ಅಂತ ಅಂದ್ಬಿಟ್ಟು ಶ್ಯಾಮ್ ಹೇಳ್ತಾರೆ. ಆವಾಗ ಹೌದು ಹುಲಿಯ, ಈ ಸಲನೂ ಕೂಡ ಕಪ್ ನಮ್ಮದೇ ಅಂತ ಅಂದ್ಬಿಟ್ಟು ಅಲ್ಲೇ ಹೇಳ್ತಾರೆ. ಅವಾಗ ಎಲ್ಲರೂ ಖುಷಿಯಾಗಿರ್ತಾರೆ. ಅಲ್ಲಿ ವಿವೇಕ್ ಅವ್ರ ಅಪ್ಪ ಅಮ್ಮ ಮತ್ತು ಗೌರಿ ಅವ್ರ ಅಪ್ಪ ಅಮ್ಮ ಎಲ್ಲರೂ ಖುಷಿಯಾಗಿರ್ತಾರೆ. ಇವಾಗ ಅನಿಕೇತ್ ನನಗೂ ಕೂಡ ಗೋರಂಟೆ ಹಾಕು ಅಂತ ಹೇಳ್ಬಿಟ್ಟು ಮೋನಿಕಾ ಕೇಳ್ತಾಳೆ. ನಂಗೆ ಅಲ್ವೆಲ್ಲ ಹಾಕಕ್ಕೆ ಬರೋಲ್ಲ, ನೀನೇ ಹಾಕು ಅಂತ ಹೇಳ್ತಾಳೆ. ಆವಾಗ ಮೋನಿಕನ ಮುಖ ಸ್ವಲ್ಪ ಸಣ್ಣಗಾಗುತ್ತೆ. ಇವತ್ತಿನ ಸಂಚಿಕೆ ಇಲ್ಲಿ ಮುಗಿಯುತ್ತೆ ಸ್ನೇಹಿತರೆ. ನಾಳೆ ಸಂಚಿಕೆ ಏನಾಗುತ್ತೆ ತಿಳಿಸ್ಕೊಡ್ತೀನಿ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ವಿಡಿಯೋ ನೋಡಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ, ಸಬ್ಸ್ಕ್ರೈಬ್ ಆಗಿದ್ದೀರಾ, ಎಲ್ಲರಿಗೂ ತುಂಬ 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 ಧನ್ಯವಾದಗಳನ್ನ ಅರ್ಪಿಸ್ತೇನೆ. ದಯವಿಟ್ಟು ಹೊಸದಾಗಿ ನೋಡೋರು ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಒಂದು ಸಪೋರ್ಟ್ ಮಾಡಿದ್ರೆ ನಮ್ಗೆ ತುಂಬಾ, ನಾನು ಪ್ರತಿ ವಿಡಿಯೋದಲ್ಲಿ ಕೇಳ್ತಾನೆ, ತುಂಬಾ ಹೆಲ್ಪ್ ಆಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಾಳೆ ಸಂಚಿಕೆಯಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.